ಮಾಡಿದೆ. ಆ ದುರ್ಯೋಧನನು ತನ್ನ ದುಷ್ಟ ಕಾರ್ಯದಿಂದ ಆ ದ್ರೌಪದಿಯ ಸೀರೆ ಸೆಳೆಯುವಾಗ ಅವಳನ್ನು ರಕ್ಷಣೆ ಮಾಡದಂತೆ ಇದ್ದು ಈ ಕಾಮುಕ ನನ್ನನ್ನು ಕಾಡುತ್ತಿರುವಾಗ ಇದನ್ನು ಸರ್ವನಾಶ ಮಾಡುವುದಕ್ಕೆ ನೀನು ಅವತಾರದಂತೆ ಬರಬಾರದೆ. ಬಾ ಕೃಷ್ಣ, ನನ್ನನ್ನು ರಕ್ಷಿಸುವುದಕ್ಕೆ ಬಾ. ಕೂಗಿದೊಡನೆ ಓಡಿ ಓಡಿ ಬರಲು ಕೃಷ್ಣನೆಂಬುವನೇನು ನಿಮ್ಮ ಮನೆಯಲ್ಲಿ ಅನ್ನ ತಿನ್ನುವ ನಾಯೇನಲ್ಲ. ನೋಡು ಯೌವನದ ಎಣ್ಣೆ, ಇಲ್ಲಿ ಯಾರು ಬರುವುದಿಲ್ಲ, ನಾನು ನಿನ್ನನ್ನು ಬಿಡುವುದಿಲ್ಲ. ನೀನು ನನ್ನ ಮುಟ್ಟಲು ಬರಬೇಡ. ನನ್ನನ್ನು ಮುಟ್ಟಲು ಬಂದಿದ್ದಾದ್ರೆ ನಿನ್ನನ್ನು ಮಟ್ಟ ಹಾಕುವುದಕ್ಕೆ ಈ ಮಂಜುಳ ಕೈಗಳು ಆ ಇಂದ್ರನ ಆಯುಧದಂತೆ ಗಟ್ಟಿಯಾಗಿ ಮಾತ್ರ ಬರಬೇಡ. ಮಲ್ಲಿಗೆ ಮಲ್ಲಿಗೆ ಎಂದಾದರೂ ಕಲ್ಲಾದಿರತ್ತೆ, ಎಣ್ಣೆಗೆ ಅದೆಷ್ಟು ಮೌಢ್ಯವಂತರು ಕಂಡಾದಿರತ್ತೆ. ಕಾಮ ತುಂಬದ ಪಸುವೆ ಒಂಟಿಯಾಗಿ ಸಿಕ್ಕ ಹೆಣ್ಣಿನ ಮೇಲೆ ಈ ರೀತಿ ಅತ್ಯಾಚಾರ ಮಾಡಲು ಬರ್ತಾ ಇದೆಯಲ್ಲ. ನಿಮ್ಮ ಮನೆಯಲ್ಲಿ ನೀನು ಯಾರು ಅಕ್ಕ ತಂಗಿಯರಿಲ್ಲವೇನೋ ಮೂಢ. ಕಾಮದೆ ಬುಸುಗೂಡುವ ಈ ಕಾಡಿನ ಸರ್ಪಕ್ಕೆ ಈ ನಿನ್ನ ಯುವ ನೀತ್ಯ ಪುಂಗಿಯು ನಾದವು ನಾಟುವುದಿಲ್ಲ. ನಾರೇ ಬಾ, ನನ್ನಪ್ಪಿ ಮುದ್ದಾಡಿ ನನ್ನ ಕಾಮದ ಆಸೆಯನ್ನು ತೀರಿಸು ಬಾ. ಅರೇ ಈ ನನ್ನ ದೇಹ ನಿನ್ನದಾಗ್ಬೇಕಾ? ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಈ ದೇಹ ನಿನ್ನನ್ನು ಸೇರ್ಬೇಕಾದ್ರೆ ನನ್ನ ಪ್ರಾಣ ಆ ಯಮನಂದಿದ್ದಾಗ ಮಾತ್ರ ಸಾಧ್ಯ. ಕಪ್ಪಗಿರ್ಬೇಕು ಹುಡುಗಿ. ಈ ರಘುವಿನ ಅಪ್ಪನಿಲ್ಲವೇ ಆ ಯಮನ ಅಪ್ಪನು ಕೂಡ ನಿನ್ನ ಪ್ರಾಣವನ್ನು ಮುಟ್ಟಲಾರ. ಆದರೆ ಇಂದು ನಿನಗೆ ಆ ಯಮನ ಬಲಿ ಸೇರಲು ಚಪಲವಿದ್ದರೆ ಈ ರಘುವಿನ ಕಾಮ ತುಷ್ಯ ತೀರಿದವರಿಗ ಅತ್ಯಾಚಾರಿಯ ಹಾದರ ಹದ್ದೆ ಬಿಡು ಅವರನ್ನು. ವಾಯುವೇಗ ಬಂದವರ ಮೇಲೆ ಬಲತ್ಕರಿಸಲು ನಾಚಿಕೆ ಆಗಿದಲ್ವೇ ನಿನಗೆ? ಓ ಸಿರಿ ದೊರೆ ಎಂಬ ಸೊಕ್ಕಿನಿಂದ ಸಿಕ್ಕ ಸಿಕ್ಕವರ ಮೇಲೆ ಸಿಟ್ಟಿನ ನುಡಿಗಳಾಡ್ತಿರಲ್ಲ ಸೋಗಿನ ಶಿರಮಣೆ. ಬಂದು ದಾರಿಯಲ್ಲಿ ಜಾಣನಂತೆ ಹಿಂದಿರುಗಿ ಹೋಗುವ ಅಥವಾ ಕ್ರೋಣನಂತೆ ಪ್ರಾಣ ಒಪ್ಪಿಸುವ? ಓಹೋ ಯಮಪುತ್ರ, ಪ್ರಾಣ ತೆಗೆದ್ರೆ ಪ್ರಾಣ. ಈಗ ನೋಡು ಯಾರ ಪ್ರಾಣ ಯಾರ ಕೈ ಎಲ್ಲಿದೆ ಎಂದು. ಬೇಡ. ಹಸಿ ಹಾಲೆಂದು ತಿಳಿದು ಬಿಸಿ ಹಾಲಿಗೆ ಬಾಯಿ ಹಾಕಿದಂತೆ ಬಾಯಿಯನ್ನು ಸುಟ್ಟುಕೊಂಡ ಕಳ್ಳ ಬೆಕ್ಕಿನ ಪಾಡಾಯ್ತು ಇವನದು. ಮಂಜುಳ, ನೀನೊಪ್ಪಿದರೆ ಇವನ ಹಣೆ ಬರಹನ್ನೇ ಬದಲಾಯಿಸಿ ಕಾಲನ ಹತಿನಿಯನ್ನಾಗಿ ಮಾಡುವೆ. ಅಯ್ಯೋ ಬೇಡ, ಅಂತ ಕೆಟ್ಟ ಕೆಲಸ ಮಾತ್ರ ಮಾಡಬೇಡಿ. ಈ ಪಾಪಿಯನ್ನು ಕೊಂದು ನೀವ್ಯಾಕೆ ಕೊಲೆಗಾರನಾಗ್ತೀರಾ? ಈ ಕರ್ಮದ ಕಥೆಯನ್ನು ನೋಡುವುದಕ್ಕೆ ನನ್ನಿಂದ ಇಷ್ಟ ಇಲ್ಲ. ಯಾವ ಹೆಣ್ಣಿನ ಬಾರಿನಲ್ಲಿಯೂ ಬೆಂಕಿ ಹಚ್ಚದಾಗೆ ಮಾಡ್ತೀನಿ ಅಂತೇಳಿ ಇವನ ಕಡೆಯಿಂದ